ಬಿಟ್ಟು ಮುಂದೆ ಹೋದರೆ ಬುದ್ಧ ವಿವರ ಸಿಗುತ್ತೆ. ಈ ರೂಟಲ್ಲಿ ಹೋದರೆ ಒಂದು ದೇವಸ್ಥಾನ ಇದೆ, ಬನ್ನಿ ಅದು ಯಾವುದೋ ದೇವಸ್ಥಾನ ಅಂತ ತೋರಿಸ್ತೀನಿ. ದತ್ತರಿಗೆ ಭಾಗ್ಯಮ್ಮ ದೇವಿ ಅಂತಾರಲ್ಲ, ಅವ್ರದ್ದೊಂದು ಇಲ್ಲಿ ಚಿಕ್ಕ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ. ಬೆಟ್ಟದ ಮೇಲೆ ಇದೆ, ತುಂಬ ಅದ್ಭುತವಾಗಿ. ಇದು ಶಹಾಪುರ ತಾಲೂಕಲ್ಲಿ ಬರ್ತಕ್ಕಂತಹ ದೇವಸ್ಥಾನ ಆಗಿದೆ. ಆ ಕಡೆ ಹೋದರೆ ಬುದ್ಧ ವಿಹಾರ, ಇಲ್ಲಿ ಭಾಗ್ಯಮ್ಮ ದೇವಸ್ಥಾನ ಟೆಂಪಲ್ ಇದೆ. ಬನ್ನಿ ನೋಡೋಣ ಹೇಗಿದೆ. ಎಂಟ್ರೆನ್ಸ್ ಹೋಗ್ತಿದ್ದೀವಿ, ನೋಡೋಣ ಬನ್ನಿ ದೇವಸ್ಥಾನ. ಸ್ಲಿಪ್ಪರ್ನ ಹಾಕೊಂಡು ಹೋಗೋಂಗಿಲ್ಲ, ಇಲ್ಲೇ ಸ್ಲಿಪ್ಪರ್ನ ಬಿಡಬೇಕಾಗುತ್ತೆ. ನೋಡಿ, ಅದ್ಭುತವಾಗಿದೆ ದೇವಸ್ಥಾನ. ನೋಡಿ ದೇವಸ್ಥಾನ, ಇಲ್ಲಿ ಶಾಸ್ತ್ರಗಳಾಗುತ್ತದೆ. ಇಲ್ಲಿ ಕೇಳೋರು ಬಂದು ಶಾಸ್ತ್ರಗಳನ್ನು ಕೇಳಬಹುದು. ಅಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೂ ಸಹ ವಿಸಿಟ್ ಮಾಡುತ್ತಾಳೆ. ಇಲ್ಲಿ ದೇವಸ್ಥಾನದಿಂದ ಹೋಗೋಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸ್ಲಿಪ್ಪರ್ ಹಾಕೊಂಡು ಕೆಳಗಡೆಯಿಂದ ಆ ಸೈಡಿಂದ ಹೋಗ್ತೀನಿ. ನೋಡೋಣ ಬನ್ರಿ. ಈಗ ಒಬ್ಬರನ್ನ ಕೇಳಿದೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲಿನ ಜನ. ನೀವು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಶಾಪುರಲ್ಲಿ ತುಂಬ ಒಳ್ಳೆಯ ಒಂದು ಮನಸ್ಸಿರ್ತಕ್ಕಂಥವ್ರು ಉತ್ತರ ಕರ್ನಾಟಕ ಜನ. ಮಹಾತ್ಮ ಶ್ರೀಲವಂತೇಶ್ವರ ದೇವಸ್ಥಾನದ ಮಹಾದ್ವಾರ. ಅಕ್ಷರಗಳು ಚೆನ್ನಾಗಿ ಕಾಣಿಸ್ತಿಲ್ಲ, ಯಾಕಂದರೆ ನಾನು ಟ್ರೈನಲ್ಲಿ ಬಂದು ಲೈವ್ ವಿಡಿಯೋ ಮಾಡ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಮೆಟ್ಲುಗಳು ನೋಡೋದು ತುಂಬ ಅದ್ಭುತವಾಗಿದೆ. ಶಾಪುರ ಹತ್ರ ಬಂದರೆ ನೀವು ಈ ಥರ ದೇವಸ್ಥಾನಗಳನ್ನು ನೋಡ್ಬೋದು. ಇದು ಯಾವ ದಾರಿ ಅಲ್ಲ ಅನಿಸುತ್ತೆ, ನೋಡೋಣ ಬನ್ನಿ ಹೆಂಗಾಗುತ್ತೆ ಹಂಗೆ ಹೋಗೋಣ. ಇದು ದಾರಿ ಅಲ್ಲ, ಬೇರೆ ದಾರಿಗೆ ಹೋಗ್ತೀನಿ ಇರ್ರಿ. ಇಲ್ಲಿದೆ ನೋಡಿ, ಮಹಾತ್ಮ ಶ್ರೀ ಚರಣ ಬಸವೇಶ್ವರರ ಸಂಸ್ಥಾನ ಗದ್ದಿಗೆ ಸನ್ನಿಧಿ ಆವರಣ. ಇಲ್ಲಿಂದ ನಾವು ಹೋಗಬೇಕಾಗಿರೋದು. ನೋಡೋಣ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಡೈರೆಕ್ಟು ತುಂಬ ಅದ್ಭುತವಾದಂತಹ ದೇವಸ್ಥಾನ ಇದೆ, ಹೋಗೋಣ ಬನ್ನಿ. ಶಹಾಪುರ ತಾಲೂಕಿನಲ್ಲಿ ಶ್ರೀ ಶರಣ ಬಸವೇಶ್ವರರ ಬಯಲು ರಂಗಮಂಟಪ ಅಂದರೆ ಇಲ್ಲಿ ಆರ್ಕೆಸ್ಟ್ರಾ, ಯಾವುದೋ ದೇವಸ್ಥಾನದ ಫಂಕ್ಷನ್ ಮತ್ತು ಅಥ್ಲೆಟಿಕ್ ಕ್ರೀಡಾಕೂಟಗಳನ್ನು ಇಲ್ಲಿ ಆಡಿಸಲಾಗುತ್ತದೆ. ಬನ್ನಿ ನೋಡೋಣ. ಇಲ್ಲಿ ಶ್ರೀ ಬಸವೇಶ್ವರರ ಕಲ್ಯಾಣ ಮಂಟಪ ಅಂತ ಇರತಕ್ಕಂಥದ್ದು ಬಡವರಿಗಾಗಿ ಇಲ್ಲಿ ಮಾಡಿದ್ದಾರೆ. ಅಂದರೆ ಕಲ್ಯಾಣ ಮಂಟಪ ಅಂದರೆ ಇಷ್ಟು ಫೀಸ್ ಅಂತ ಇರುತ್ತೆ, ಮದುವೆ ಆಗೋರು ಸಹ ಮದುವೆ ಆಗ್ಬೋದು. ಇಲ್ಲಿ ಯಾವುದೇ ಆದಂತಹ ಹಸುಗಳಿಗೆ ಯಾವ ತೊಂದರೆನೂ ಇಲ್ಲ, ಯಾಕಂದರೆ ಮುಂದ್ಗಡೆ ಕೆರೆ ಇದೆ. ದೇವಸ್ಥಾನದ ಮುಂದೆನೇ ಹಸುಗಳು ನೋಡ್ತಿರ್ಬೋದು. ಬನ್ನಿ ದೇವಸ್ಥಾನ ನೋಡೋಣ. ಮಹಾತ್ಮ ಶ್ರೀ ಬಸವೇಶ್ವರರ ಸಂಸ್ಥಾನದ ಗದ್ದಿಗೆ ಶಹಾಪುರ. ಒಳಗಡೆ ಎಂಟ್ರೆನ್ಸ್ ಇದೆಯಲ್ಲ ಗೊತ್ತಿಲ್ಲ, ಹೇಳ್ತೀನಿ, ಕೇಳಿದ್ರೆ ಚೆನ್ನಾಗಿರುತ್ತೆ. ಬನ್ನಿ. ಮಹಾತ್ಮ ಶ್ರೀ ಚರಣ ಬಸವೇಶ್ವರ ಸಂಸ್ಥಾನದ ಗದ್ದಿಗೆ ಶಹಾಪುರ. ತುಂಬ ನೋಡಲು ಅದ್ಭುತವಾಗಿದೆ. ಬನ್ನಿ ಒಳಗಡೆ ಯಾವತ್ತು ಮಡಿ ಇಲ್ಲದೆ ಗುಡಿಯಲ್ಲಿ ಯಾರು ಹೋಗಬಾರದು. CC ಕ್ಯಾಮ್ರಾ ನಿಮ್ಮನ್ನು ಗಮನಿಸುತ್ತಿದೆ. ಏನೋ ಗೊತ್ತಿಲ್ಲ, ಬರೋದು ಬಂದಿದ್ದೀನಿ. ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನೋಡಿ, ಇದು ಕೊಳವೆ ಬಾವಿ. ತುಂಬ ಚೆನ್ನಾಗಿ ದೇವರ ಒಂದು ವಿಗ್ರಹ ಮಾಡಿದ್ದಾರೆ. ತುಂಬ ಪುರಾತನ ಕಾಲದ ಬಾವಿಯಾಗಿದೆ. ಇದರಿಂದ ನೀರು ತುಂಬ ಚೆನ್ನಾಗಿರುತ್ತೆ. ನೀರು ಕುಡಿದ್ರೆ ನೋಡೋಕ್ಕೆ ಸ್ವಲ್ಪ ಗಲೀಜು ಥರ ಕಾಣಿಸ್ಬೋದು, ತುಂಬ ಚೆನ್ನಾಗಿ ಇರತಕ್ಕಂಥ ನೀರು ಇದು. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ. ತುಂಬ ಅದ್ಭುತವಾಗಿದೆ, ನೋಡ್ತಾ ಇರ್ಬೋದು. ತುಂಬ ಕಷ್ಟ ಆಗಿದೆ ಇದು, ಹಂಗೆ ಏರ್ತಿದ್ದೀನಿ ನೋಡಿ.
ಇದು ದಾರಿ ಹೆಂಗೈತೆ ಗೊತ್ತಿಲ್ಲ. ಇವಾಗ ಹಂಗಿಂದ ಏರ್ಕೊಂಡ್ಬಂದಿದ್ದೀನಿ, ಇಲ್ಲಿಂದ ಏರಿದ್ದೀನಿ. ದಾರಿ ಇಲ್ಲಿದೆ, ತುಂಬ ಕಷ್ಟ ಆಯಿತು, ಸುಸ್ತಾಗ್ಬಿಟ್ಟಿದ್ದೀನಿ ಫುಲ್ಲು. ಒಂದು ದೇವಸ್ಥಾನ ಇದೆ ಇಲ್ಲಿ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಕಲ್ಲಿನಿಂದ ಕಿತ್ತಿರ್ತಕ್ಕಂಥದ್ದು, ತುಂಬ ಹಳೆಯದಾದ ಮಹಾರಾಜರ ಕಾಲದ ಇಲ್ಲಿ ದೇವಾಲಯಗಳು ತುಂಬ ಇವೆ. ಇಲ್ಲೆಲ್ಲ ಬರ್ಬೇಕಂದ್ರೆ ತುಂಬ ಹುಷಾರಾಗಿ ಬರಬೇಕು, ಒಬ್ಬೊಬ್ಬರೇ ಬರಬಾರ್ದು. ನಾನೊಬ್ಬನೇ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಶಾಸ್ತ್ರಿಗಳ ಗದ್ದಿಗೆ ನಂದಿ ಬೆಟ್ಟ ಶಾಪುರ ಅಂತ ನಮ್ಮಲ್ಲಿ ಯಾವುದೋ ದೇವಸ್ಥಾನ ಇದೆ. ನಾನು ಇದೇ ಒಂದು ಬಸವನ ವಿಗ್ರಹ ನೋಡಲು ಬಂದಿದ್ದೇನೆ. ಇದನ್ನು ಗೇಟ್ ಹಾಕಿಬಿಟ್ಟಿದ್ದಾರೆ, ಯಾರಿಗೂ ಪ್ರವೇಶ ಬಿಡುತ್ತಿಲ್ಲ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಜನರು ಒಳಗಡೆ ತುಂಬ ಗಲೀಜು ಮಾಡಿರ್ತಕ್ಕಂಥದ್ದು ಮತ್ತು ಅದರಿಂದ ಗೌರ್ಮೆಂಟ್ನವರು ಇದನ್ನು ಮುಚ್ಚಿದ್ದಾರೆ. ಶಾಪುರ ಪೊಲೀಸ್ ಠಾಣೆಯ ಪೊಲೀಸರು ತುಂಬ ಇದೆ ನೋಡ್ಬೋದು. ಬಸವನ ವಿಗ್ರಹ ತುಂಬ ದೊಡ್ಡದಾಗಿದೆ. ಇದು ಕಾಣಿಸ್ತಲ್ಲ, ವೀಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಿದೆ. ನೋಡಿ ಈ ಥರ ಇದೆ. ಒಳಗಡೆ ತುಂಬ ಕಸವನ್ನು ಬೆಳೆಸಿದ್ದಾರೆ. ನೋಡಿ ಬನ್ನಿ ಹೋಗೋಣ ಬೇಗ. ನೋಡ್ರಿ ಶಾಪುರ ಯಾವ ಥರ ಕಾಣಿಸ್ತಾ ಇದೆ.